ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಡಲೆಬೇಳೆ ಹಾಗೂ ಸಾಬುದಾನವನ್ನು ಹಾಕಿಬಿಟ್ಟು ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸಾಬುದಾನವನ್ನು ತಗೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಅಂದರೆ ಸಾಬುದಾನ ಎಷ್ಟು ನೆನೆಯುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು 20 ನಿಮಿಷ ನೆನೆಯೋದಕ್ಕೆ ಇಡಬೇಕು. ಈ ಕಡೆ ನಾನು ಕುಕ್ಕರಿಗೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಡಲೆಬೇಳೆಯನ್ನು ಸಹ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. 1-2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ವಾಶ್ ಆಗಿದೆ. ಇವಾಗ ಇದಕ್ಕೆ ಬೇಕಷ್ಟು ನೀರನ್ನು ಹಾಕಿಬಿಟ್ಟು ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ವಿಷಲ್ನ ಹೊಡಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು 4-5 ವಿಷಲ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇದು ಹಾಗೆ ಕೂಲ್ ಆಗೋ ತನಕ ನಾನಿಲ್ಲಿ ಸಾಬುದಾನನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಪ್ಯಾನಿಗೆ ನಾವು ನೆನೆಸಿಟ್ಕೊಂಡಂತಹ ಸಾಬುದಾನ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಬೇಯಿಸೋದಕ್ಕೆ ಇಡಬೇಕು. ಇದು ಕೆಳಗಡೆ ತಾಗ್ಬಿಡತ್ತೆ ಜಾಸ್ತಿಯಾಗಿ, ಅದರಿಂದ ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ. ಇದು ಹಾಗೆ ಸ್ವಲ್ಪ ಥಿಕ್ಕಾಗಿ ಬರುತ್ತೆ. ನಿಮಗೆ ಏನಾದರೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀವು ಆವಾಗ ಹಾಕ್ಕೊಳ್ಬಹುದು. ಹಾಗೆ ಇದು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ಹಾಗೆ ಸ್ವಲ್ಪ ಟ್ರಾನ್ಸ್ಪರೆಂಟು ಆಗಿದೆ, ಹಾಗೆ ಸಾಫ್ಟಾಗಿ ಸಹ ಬಂದಿದೆ. ಇವಾಗ ಈ ಸಾಬುದಾನ ರೆಡಿ ಆಗಿದೆ. ನಾನು ಇದಕ್ಕೆ ಬೇಯಿಸ್ಕೊಂಡಂತಹ ಕಡಲೆಬೇಳೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ಕಡಲೆಬೇಳೆ ಬೇಯಿಸ್ಬೇಕಾದ್ರೆ ಜಾಸ್ತಿ ನೀರಿಟ್ಟರೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಜಾಸ್ತಿ ನೀರಿಟ್ಟಿರಲಿಲ್ಲ, ಸೊ ಅದರಿಂದ ನಾನು ಅದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಸಹ ಎರಡೂ ಸಹ ಚೆನ್ನಾಗಿ ಕುದಿ ಬರಬೇಕು. ಸಾಬುದಾನ ಸಾಫ್ಟ್ ಆಗೋ ತನಕ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದೆರಡು ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ನಿಮಗೆ ರುಚಿಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ಸ್ವೀಟ್ನ ಸಹ ಮಾಡೋಕ್ಕೆ ಹೋಗ್ತಾ ಇಲ್ಲ, ಹಾಗೆ ತುಂಬ ಸಪ್ಪೆನೂ ಸಹ ಮಾಡ್ತಾಯಿಲ್ಲ. ಮೀಡಿಯಮ್ ರುಚಿಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ನೀವು ಕುದಿಸ್ಕೊಳ್ಬೇಕು. ನೋಡ್ಬೋದು ಇವಾಗ ಎಷ್ಟು ಇಲ್ಲಿ ಥಿಕ್ಕಾಗಿ ಬಂದಿದೆ ಅಂತ. ಬೆಲ್ಲ ಸಹ ಕರಗಿದೆ, ಸ್ವಲ್ಪ ಪಾಕ ಸ್ವಲ್ಪ ದಪ್ಪ ಆಗಿ ಸಹ ಬಂದಿದೆ. ಇದಕ್ಕೆ ನಾವು ಇವಾಗ ತೆಂಗಿನಕಾಯಿ ಹಾಲಿನ ರಸವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. ಏಲಕ್ಕಿ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಸೊ ಒಂದು ಸ್ವಲ್ಪ ಜಾಸ್ತಿ ಏಲಕ್ಕಿ ಪುಡಿಯನ್ನೇ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ನಾನು 2 ಲವಂಗವನ್ನು ಹಾಕಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ರವಾವನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ರವೆ ಹಾಕೋದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅಷ್ಟೇ. ತುಂಬ ತೆಳುವಾಗಿದೆ ಅಂದರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ತುಂಬಾ ಹಾಕೋದಕ್ಕೆ ಹೋಗ್ಬಿಡಿ. ಒಂದು 1/2 ಸ್ಪೂನ್ ಇಲ್ಲ 1 ಚಮಚ ಅಷ್ಟೇ ಹಾಕೋದಕ್ಕೆ ಹೋಗಿ. ಇಲ್ಲಾಂದರೆ ಪಾಯಸ ತಣ್ಣಗಾದ ಮೇಲೆ ಮತ್ತೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಸೊ ಅದರಿಂದ ನಾನು ಇದಕ್ಕೆ ಇವಾಗ ಪಾಯಸ ರೆಡಿಯಾಗಿದೆ. ನಾನು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಂತಹ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿಯನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಕಡಲೆಬೇಳೆ ಹಾಗೆ ಸಾಬುದಾನ ಹಾಕಿರುವಂತಹ ಪಾಯಸ ರೆಡಿಯಾಗಿದೆ. ಇದು ಹೀಗೆ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ. ಇದು ಕೂಲ್ ಆದಮೇಲೆ ಸ್ವಲ್ಪ ಇನ್ನೂ ದಪ್ಪ ಆಗಿ ಬರುತ್ತೆ. ನಾನು ಇದನ್ನು ಫ್ಲೇಮನ್ನು ಆಫ್ ಮಾಡಿದ್ದೀನಿ. ನೋಡಬಹುದು ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ದಪ್ಪನೂ ಆಗಿಲ್ಲ, ತುಂಬ ತೆಳ್ಳಗೆ ಸಹ ಆಗಿಲ್ಲ. ತುಂಬಾ ರುಚಿಕರವಾಗಿರುತ್ತೆ. ಈ ರೀತಿ ಸಾಬುದಾನ ಮತ್ತು ಕಡಲೆ ಹಾಕಿಬಿಟ್ಟು ಪಾಯಸ ಮಾಡೋದ್ರಿಂದ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಖಾಲಿ ಕಡಲೆಬೇಳೆ ಹಾಕಿ ಪಾಯಸ ಮಾಡ್ತೀವಿ, ಅದಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.